ಬ್ರೇಕ್ ನಂತರ ಅವಿನಾಶ್ ವಿದ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಖ್ಯಾತ ಖಳನಾಯಕ, ಖ್ಯಾತ ಪೋಷಕ ನಟ ಅವಿನಾಶ್ ಜೊತೆ ನಾವು ಮಾತನಾಡ್ತಾ ಇದ್ವಿ. ಅವರ ಕಾಲೇಜ್ ಡೇಸ್ಗಳು ಎಷ್ಟು ಕಲರ್ಫುಲ್ ಆಗಿತ್ತು, ಹೇಗೆ ಕಂಪೌಂಡ್ ಹಾರಿ ಪ್ರೀತಿ ಮಾಡಿದ್ರು ಅದೆಲ್ಲ ತಿಳ್ಕೊಂಡ್ವಿ. ಆದರೆ ಅವರು ಎಂಟ್ರಿ ಹೊಡೆದಿದ್ದು ಹೇಗೆ ಸಿನಿಮಾ ರಂಗಕ್ಕೆ ಅದನ್ನು ತಿಳ್ಕೊಳ್ಬೇಕಲ್ವಾ. ಸೊ ಅವಿನಾಶ್, ನೀವು ಪ್ರೊಫೆಸರ್ ಆದವರು ಸಡನ್ ಆಗಿ ಆಕ್ಟರ್ ಹೆಂಗಾದ್ರಿ? ಸೊ ಸಡನ್ ಎಂಟ್ರಿನಾ ಅಥವಾ ಮೊದಲಿಂದ ಕಾನ್ಶಿಯಸ್ ಡಿಸಿಷನ್ ಇತ್ತ? ಸಡನ್ ಎಂಟ್ರಿ. ನಾಟಕ ಮಾಡ್ತಾ ಇದ್ದೆ, ನಾಟಕ ತುಂಬ ಇಷ್ಟ ಆಯ್ತು. ನಾನು ಇಲ್ಲಿ ಬಂದಮೇಲೆ ನಮ್ಮ ಬಿ ಜಯಶ್ರೀ ಟ್ರೂಪ್ ಇದೆಯಲ್ಲ, ನಮ್ಮ ಬಿ ಸ್ಪಂದನ ಅಂತ, ಅಲ್ಲಿ ನಾವು ದೇವರಾಜು, ಪ್ರಕಾಶ್ ರೈ ಎಲ್ಲ ಒಟ್ಟಿಗೆ ಟ್ರೂಪಲ್ಲಿದ್ವಿ. ಅಲ್ಲಿಂದ ನಾನು ಎಲ್ಲ ಕಡೆನೂ ಮಾಡ್ತಾ ಇದ್ದೆ. ಸ್ಪಂದನ ಅಂತ, ಸಮುದಾಯ ಆಯ್ತಾ ಅಂತ ಇತ್ತು. ಆಮೇಲೆ ಶಂಕರ್ನಾಗದ ಸಂಕೇತ್ ಟ್ರೂಪ್, ಅಲ್ಲಿಗೆ ಬಂದು ಜಾಯಿನ್ ಆದೆ ನಾಟಕ ಮಾಡಲಿಕ್ಕೆ. ಸೊ ಅಲ್ಲಿ ಶುರು ಮಾಡಿದ್ಮೇಲೆ ಶಂಕರ್ನಾಗ್ ಬಲವಂತ ಮಾಡ್ತಾನೆ ಇದ್ರು, ಬಂದು ಆ್ಯಕ್ಟ್ ಮಾಡೋ ಅಂತ. ನನಗೆ ಸಿನಿಮಾ ಬಗ್ಗೆ ಒಂಥರ ನಾನು ಅವಾಗ ತಾನೆ ಇಂಗ್ಲೀಷ್ ಸಾಹಿತ್ಯ ಎಲ್ಲ ಓದ್ಬಿಟ್ಟು ನನಗೆ ಸಿನಿಮಾ, ಕನ್ನಡ ಸಿನಿಮಾ ಯಾವ ಸಿನಿಮಾ ಅಂದರೆ ನಾನು ಸಿನಿಮಾನೇ ನೋಡ್ತಾ ಇರಲಿಲ್ಲ ಅಂತ. ಒಂದು 2-3 ಸಲ ಶಂಕರ್ನಾಗ್ ಅವರು ಶೂಟಿಂಗ್ ಕರ್ಕೊಂಡೋಗಿದ್ರು. ನನಗೆ ಏನು ವಿಚಿತ್ರ ಅನಿಸ್ಬಿಡೋದು, ಯಾಕೆ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾರೆ ಇವರು ಅಂತ. ಅದು ಡ್ಯಾನ್ಸ್ ನಡೀತಾ ಇತ್ತು, ನಂಗೆ ಚೆನ್ನಾಗಿ ಜ್ಞಾಪಕ. ಶಂಕರ್ನಾಗ್ ಯಾವುದೋ ಒಂದು ವಿಚಿತ್ರವಾಗಿ ಬಣ್ಣದ ಪಳಪಳ ಒಳ್ಳೆ ಡ್ರೆಸ್ ಹಾಕ್ಕೊಂಡು ಒಂದು ಐಟಮ್ ಸಾಂಗ್ ಮಾಡ್ತಾಯಿದ್ರು. ನಾನು ಜೋರಾಗಿ ನಕ್ಬಿಟ್ಟಿದ್ದೆ ಅದು ನೋಡ್ಬಿಟ್ಟು. ನೋಡೇ ಅವ್ನು ಕರ್ಕೊಂಡೋಗಿ ಆಚೆ, ಅವನು ಇರಿಸ್ಬೇಡ, ಅವನು ತುಂಬ ರೇಗಿಸ್ತಾನೆ ನನಗೆ ಅಂತ ಶಂಕರ್ನ ಬೈಕ್ ಕಳಿಸಿದ್ರು ನನಗೆ. ಆಮೇಲೆ ತುಂಬ ಇಷ್ಟ ಅಂತ ನಿಮಗೆ ಹಂಗೆ ಹಾಗೆ ಆ ಸಿನಿಮಾ ಅರ್ಥನೇ ಆಗ್ತಿರಲಿಲ್ಲ ನನಗೆ. ಅದು ಸಿನಿಮಾನು ನೋಡ್ತಾ ಇರಲಿಲ್ಲ. ಆಮೇಲೆ ಶಂಕರ್ನಾಗೂ ಆ್ಯಕ್ಸರಿಂಗ್ ಮಾಡ್ಬೇಕಾದ್ರೆ ನನಗೆ ಕರೆದು, ನೀನು ಇಲ್ಲೊಂದು ಪಾತ್ರ ಮಾಡ್ಬೇಕು ನೀನು ಅಂತಂದರು. ನಾನು ಮಾಡಲ್ಲ ಅಂತ, ನಾನು ಮಾಡಲ್ಲ, ಏನು ಮಾಡಿದ್ರು ಮಾಡಲ್ಲ ನಾನು ಅಂತ. ಇಲ್ಲ ಕೊಡೋದೊಂದು ಸಿನಿಮಾ ಮಾಡೋ, ನೀನು ಪರವಾಗಿಲ್ಲ ಮಾಡ್ತೀವಿ, ಇಲ್ಲ ನಾನು ಮಾಡಲ್ಲ ಅಂತ. ಅದಾದಮೇಲೆ ಈ ನಾಟಕ ಮಾಡ್ತಾಯಿದ್ದೆ ಸಂಕೇತ್ನಲ್ಲಿ, ಬೇರೆ ಕಡೆ ಟ್ರೂಪ್ನಲ್ಲಿ, ಎಲ್ಲ ಕಡೆ ಮಾಡ್ತಾ ಇರಬೇಕಾದ್ರೆ ಟಿ ಎನ್ ನರಸಿಂಹನ್ ಅಂತ ಒಬ್ಬರಿದ್ದಾರೆ. ಟಿ ಎನ್ ನರಸಿಂಹನ್ ಅವರು ಒಂದು ಸಿನಿಮಾ ಮಾಡ್ತಿದ್ದಾರೆ. ಎಲ್ಲರೂ ಪರಾಗ್ ಹೋಟ್ಲಲ್ಲಿ ಒಂದು ಇದಿದೆ, ಇಂಟರ್ವ್ಯೂ ಥರ ಇದೆ, ಬನ್ನಿ ಅಂತ ಹೇಳಿದ್ರು. ನಾವು ದೇವರಾಜು, ರಮೇಶ್ ಅರವಿಂದ್ ಎಲ್ಲರೂ ಸುಮ್ಮನೆ, ಫಾರ್ ಮೀ ಇಟ್ ವಾಸ್ ಫನ್. ಐ ಜಸ್ಟ್ ವೆಂಟ್ ದೇ ಬಿಕಾಸ್ ಲೆಟ್ ಮಿ ಸಿ ವಾಟ್ಸ್ ಗೋನ್ ಹ್ಯಾಪನ್ ಅಂತ. ಇಟ್ ವಾಸ್ ಜಸ್ಟ್ ಟು ಸ್ಪೆಂಡ್ ಟೈಮ್. ಒಂದಿನ ಹೋದ್ವಿ, ಸೆಲೆಕ್ಟ್ ಆಗ್ಬಿಟ್ವಿ ಸಿನಿಮಾಕ್ಕೆ, ವಿಚ್ ವಾಸ್ ಕ್ವೈಟ್ ಎ ಶಾಕರ್. ಯಾಕಂದರೆ ನಾವು ಪ್ರಿಪೇರ್ ಆಗಿರಲಿಲ್ಲ, ನಂಗೆ ಸಿನಿಮಾನೂ ಗೊತ್ತಿಲ್ಲ, ಕ್ಯಾಮ್ರಾನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅಲ್ಲ, ಇದು ಭಾಳ ಸ್ಟ್ರೇಂಜ್. ಯಾಕಂದರೆ ಯಾರಿಗೇ ಆಗಲಿ ಸಿನಿಮಾಗೆಲ್ಲ ಆ್ಯಕ್ಟ್ ಮಾಡ್ತೀವಿ, ಸೆಲೆಕ್ಟ್ ಆದ್ಮೇಲೆ ಖುಷಿ ಆಗಬೇಕು, ನಿಮ್ಗೆ ಶಾಕ್ ಆಗೋಯ್ತು. ನಿಜವಾಗ್ಲೂ ಶಾಕ್ ಆಗೋಯ್ತು ನನಗೆ. ಆಮೇಲೆ ಏನು ಮಾಡೋದು ಗೊತ್ತಾಗಲಿಲ್ಲ ನನಗೆ. ಸರಿ 30 ದಿನ ಶೂಟಿಂಗ್ ಅಂದ್ಬಿಟ್ರು. ಟೈಮ್ ವೇಸ್ಟ್ ಅನ್ಸ್ಬಿಡ್ತು. ಇಲ್ಲ, ಏನು ಗೊತ್ತಾಗಲಿಲ್ಲ. ಅದೊಂಥರ ಅದು ಮಾಡ್ಕೊಂಡು ಬಂದೆ. ಅದು ಆ ಸಿನಿಮಾ ರಿಲೀಸೇ ಆಗಲಿಲ್ಲ. ತ್ರಿಶೂಲ ಬಾಕ್ಸಲ್ಲೇ ಉಳಿದು ಬಿಡ್ತದ್ದು. ಆಮೇಲೆ ಇವತ್ತು ತಿರ್ಗಾ ವಾಪಸ್ ನಾನು ಪಡ ನಾನು ಕೆಲಸಕ್ಕೆ ಹೋದೆ ಅಷ್ಟೇ. ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ಅದ್ರ ಬಗ್ಗೆ ಹೆಚ್ಚು. ಸುಮ್ಮನೆ ಒಂದೊಂದು 30-40 ದಿನ ಆಯ್ತಲ್ಲ. ಆಮೇಲೆ ಆಸೆ ಇತ್ತು, ಅದೇನೋ ಪಿಕ್ಚರ್ ನೋಡಿದಾಗ ಸ್ಕ್ರೀನ್ ಮೇಲೆ ನಮ್ಮದೆಲ್ಲ ತೋರ್ಸೋಕೆ, ಎಡಿಟಿಂಗ್ನಲ್ಲಿ ಟೇಬಲ್ ಎಲ್ಲ ತೋರಿಸೋರು. ಪರವಾಗಿಲ್ಲ, ಏನೋ ನಾವು ಈ ಥರ ಎಲ್ಲ ಬರ್ತೀವಲ್ಲ ಸ್ಕ್ರೀನ್ ಮೇಲೆ ಅಂತ ಆಸೆ ಆಗೋದು. ಬಟ್ ಏನೂ ಆಗಲಿಲ್ಲ. ಆಮೇಲೆ ನಮ್ಮ ಜಿ ವಿ ಅಯ್ಯರು ಸಿನಿಮಾ ಮಾಡ್ತಾಯಿದ್ದೆ. ಎಲ್ಲೋ ನಾನು ಒಂದು ಇಂಗ್ಲೀಷ್ ಇದೇ ಥರ ಸೆಮಿನಾರ್ ನಡೀತಾ ಇತ್ತು. ಒಂದು ಅದರ ಸಬ್ಜೆಕ್ಟ್ ಬಗ್ಗೆ ಒಂದು ಸೆಮಿನಾರ್ ಮಾಡ್ತಿದ್ದಾಗ ಜಿ ವಿ ಅಯ್ಯರು ಬಂದಿದ್ದರು. ಅವರು ಬಂದು ತಿರ್ಗಾ ಮತ್ತೆ ಕೆದಕಿದ್ರು, ಪಾತ್ರ ಮಾಡ್ತೀಯ ಅಂದರು. ಜಿ ವಿ ಅಯ್ಯರ್ಗ ಈ ಶಂಕರಾಚಾರ್ಯ ಎಲ್ಲ ಮಾಡಿದ್ರಲ್ಲ, ಸ್ವಲ್ಪ ಬಿಗ್ ನೇಮ್ ಒಂಥರ. ಬಂದು ಅಲ್ಲಿ ಕೂತಿದ್ರು, ಯಾವುದೋ ಸಾಹಿತ್ಯದ ಸಮ್ಮೇಳನದಲ್ಲಿ, ಲಿಟ್ರೇಚರ್ ಇದರಲ್ಲಿ ಅಲ್ಲಿ ಕೂತಿದ್ರು. ಮಾಡ್ತೀನಿ ಅಂದೆ. ಸರಿ, ಮಧ್ವಾಚಾರ್ಯ ಪಾತ್ರ ಮಾಡ್ತೀಯ ಅಂದರು. ಮಾಡ್ತೀನಿ, ಅದಕ್ಕೇನಂತೆ ಅಂದೆ. ಸರಿ, ಕರ್ಕೊಂಡೋದ್ರು. ಅಲ್ಲೊಂದು 6 ತಿಂಗಳು ಅವ್ರ ಜೊತೆಯಲ್ಲಿ ಕರೆದಾಗೆಲ್ಲ ಹೋಗಿ ಕ್ಲಾಸೆಲ್ಲ ಮಿಸ್ ಮಾಡಿಕೊಂಡು, ಪಾಠ ಎಲ್ಲ ಮಿಸ್ ಮಾಡಿಕೊಂಡು, ನಮ್ಮ ಕಾಲೇಜು ಮ್ಯಾನೇಜ್ಮೆಂಟು ಫಸ್ಟ್ ಇನ್ನು ಕಿತ್ತಾಕಬೇಕು ಅನ್ನೋ ಲೆವೆಲ್ಗೆ ಬಂದಿತ್ತು. ಆಮೇಲೆ ಆ ಪಾತ್ರ ಮಾಡಿದೆ. ಆ ಪಾತ್ರ ರಿಲೀಸ್ ಆಗದಿದ್ದರೂ ಈ ಪ್ಯಾನೋರಮಾಗೆ ಇದು ಬೇರೆ, ದಟ್ಸ್ ಅ ಪ್ಯಾರಲಲ್ ಸಿನಿಮಾ ಅಲ್ವಾ. ಇಟ್ ವೆಂಟ್ ಟು ಡಿಫ್ರೆಂಟ್ ಪ್ಲೇಸಸ್. ಅದೇನೋ ಒಂದು ಇಟ್ಟು ಐ ಗಾಟ್ ಸಮ್ ಅಪ್ರಿಸಿಯೇಷನ್. ಪರವಾಗಿಲ್ಲ ರೇ, ಇದೆ ಒಂಥರ ಸಂಸ್ಕೃತ ಎಲ್ಲ ಮಾತಾಡಿದ್ದೀರಾ, ಅದು ಇದು ಅಂತ. ಅದೊಂಥರ ಕೆದಕ್ದಂಗೆ ಆಯಿತು. ಒಂದೇನೋ ಒಂಥರ, ಯಾರು ನೋಡಿದ್ರು ನೀವು ಮಧ್ವಾಚಾರ್ಯ ಮಾಡಿ, ಯಾರೋ ಒಬ್ಬ ಔಟ್ ಆಫ್ 1 million ಯಾರೋ ಒಬ್ಬ ಸಡನ್ನಾಗಿ ನೀವು ಅದರಲ್ಲಿ ಮಧ್ವಾಚಾರ್ಯ ಮಾಡಿದ್ರಿ, ಐ ಹ್ಯಾಡ್ ಸೀನ್ ಇಟ್ ಇನ್ ಸಮ್ ಫೆಸ್ಟಿವಲ್ ಅಂತೇನೋ ಅಂದಾಗ ಏನೋ ಒಂದು ಖುಷಿ, ಥ್ರಿಲ್ ಇರುತ್ತಲ್ಲ, ಅದು ಬಿಗಿನಿಂಗ್ನಲ್ಲಿ ಇರುತ್ತೆ ತುಂಬ ಫೇಮ್. ಅದಾದಮೇಲೆ ಆ್ಯಕ್ಚುಲಿ ಕೆ ವಿ ರಾಜು ಬಂಧಮುಕ್ತ ಅಂತ ಅದಾಗೋದ್ಮೇಲೆ ಮತ್ತೆ ಐ ಹ್ಯಾಡ್ ಅಗೇನ್ ಐ ವೆಂಟ್ ಬ್ಯಾಕ್ ಟು ಮೈ ಟೀಚಿಂಗ್. ಮತ್ತು ನಮ್ಮ ದೇವರಾಜ್ ಇಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ತುಂಬ ವರ್ಷಗಳಿಂದ ನಾವು ಸೇರಿ ಒಟ್ಟಿಗೆ ನಾಟಕ ಮಾಡಿದವರು. ಈಸ್ ಅ ಫ್ರೆಂಡ್ ಫಾರ್ ದ ಲಾಸ್ಟ್ 30 years ನಮ್ಮಿಬ್ಬರಿಗೂ. ಸೊ ಅವನು ಎಳ್ಕೊಂಡೋದ ನಾನು ಎಳ್ಕೊಂಡೋಗಿದ್ದು ಅವನ್ನ ಸಂಯುಕ್ತ ಇದು ತ್ರಿಶೂಲ ಇದಕ್ಕೆ ನಾನು ಎಳ್ಕೊಂಡೋದೆ ಅವನ್ನ, ಆ್ಯಕ್ಟರ್ ಆಗುವಂತಿ ಅಂತ. ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಅವ್ನು ಕರ್ಕೊಂಡು ಹೋಗ್ಬಿಟ್ಟೆ. ಅವನು ಹೀರೋ ಆಗ್ಬಿಟ್ಟ. ನನ್ನ ಅವನು ಕಳ್ಕೊಂಡೋದ ಮಾಡುವಂತ. ಕೆ ವಿ ರಾಜು ಒಂದು ಪಾತ್ರ ಕೊಟ್ಟರು, ಬಂಧಮುಕ್ತ ಅಂತ. ಆಮೇಲೆ ಅದಾದಮೇಲೆ ಬಂಧಮುಕ್ತ ಮಾಡಿದೆ. ಇಟ್ ವಾಸ್ ಕ್ವೈಟ್ ಡಿಫಿಕಲ್ಟ್. ಏನೋ ಒಂಥರ
ಇನ್ನೂ ಡಿಲೆಮಾಲ ಇದ್ದೆ, ಇದೇನೋ ಬಿಟ್ಟು ಹೋಗೋಣ ಸಾಕು, ನನಗೆ ಆಗ್ತಾ ಇಲ್ಲ ಇದು, ಯಾಕೆ ನನಗೆ ಯಾವುದೂ ಸೆಟ್ ಆಗ್ತಾ ಇರಲಿಲ್ಲ. ಐ ವಾಸ್ ನಾಟ್ ಕನ್ವಿನ್ಸ್ಡ್ ಅಬೌಟ್ ಮೈ ಸೆಲ್ಫ್ ವಿತ್ ವಾಟ್ ವಾಸ್ ಹ್ಯಾಪನಿಂಗ್ ಅರೌಂಡ್ ಮೀ, ಎಲ್ಲ ಕನ್ಫ್ಯೂಷನ್ ಇತ್ತು. ಸರಿ ಅದು ಮಾಡ್ಕೊಂಡು ಬಂದೆ. ಅದು ಪಿಕ್ಚರ್ ರಿಲೀಸ್ ಆಗೋಯ್ತು. ಅದಾದಮೇಲೆ ರಸ್ತೆಯಲ್ಲಿ ಹೋಗೋರು ಒಂದು 3-4 ಜನ ಯಾರೋ ಹಲೋ ಅಂತಂದರು. ತಿರ್ಗಾ ಒಂಥರ ಆಸೆ ಶುರು ಆಗೋಯ್ತು ಮತ್ತೆಲ್ಲ ಬಿಟ್ಟವನಿಗೆ. ಸರಿ, ಆವಾಗ ಶಿವರಾಜ್ ಕುಮಾರ್ ಅವರ 4ನೇ ಸಿನಿಮಾ ಸಂಯುಕ್ತ, ಆ ಸಿನಿಮಾಕ್ಕೆ ಅಣ್ಣ ಅವರು ಮಧ್ವಾಚಾರ್ಯ ನೋಡಿದ್ರಂತೆ ಎಲ್ಲೋ ಅಂತ. ಅವರು ಎಲ್ಲ ಸಜೆಸ್ಟ್ ಮಾಡಿದ್ದಾರೆ ಆ ಹುಡುಗರು ನೋಡಿ ಅಂತ. ಸೊ ವರದಣ್ಣ ಅವರು ರಾಜ್ಕುಮಾರ್ ಬ್ರದರ್ ಕರೆಸಿದ್ರು ನನ್ನ ಸಂಯುಕ್ತ ಸಿನಿಮಾಕ್ಕೆ. ಒಂದು ವಿಲನ್ ಪಾತ್ರ ಇದೆ, ನೋಡೋಕ್ಕೆ ಒಳ್ಳೆ ಒಂಥರ ಇರಬೇಕು, ಕಾಡಲ್ಲಿ ಕೆಟ್ಟನಾಗಿರ್ಬೇಕು ಅಂತ ಆ ಥರದ್ದು. ಸೊ ಹೇಳಿ ಮಾಡಿಸಿದ್ದು. ಐ ಮೆಟ್ ಶಿವರಾಜ್ ಕುಮಾರ್ ಅವ್ರ ಮನೆಯಲ್ಲಿ, ಅಲ್ಲಿ ಸದಾಶಿವನಗರ ಮನೆ ಇದೆಯಲ್ಲ ಇತ್ತಲ್ಲ, ಅಲ್ಲಿ ಕರ್ಕೊಂಡು ಹೋದ್ರು. ಡೈರೆಕ್ಟರ್ ಮೀಟ್ ಮಾಡಿದೆ. ಆವಾಗಲೂ ಒಂಥರ ಐ ವಾಸ್ ಸ್ಟಿಲ್ ಡೇಸ್ಡ್, ಒಂಥರ ಏನಾಗ್ತಿದೆ ಗೊತ್ತಿಲ್ಲ. ಶಿವರಾಜ್ ಕುಮಾರ್ ವಾಸ್ ಆಲ್ಸೋ ಹೆಂಗ್, ಐ ವಾಸ್ ಆಲ್ಸೋ ಹೆಂಗ್. ಸೊ ಇಬ್ಬರು ನೋಡ್ತಿದ್ವಿ. ಶಿವರಾಜ್ ಕುಮಾರ್ ಅಫ್ಕೋರ್ಸ್ ಈ ಕೇಮ್ ಫ್ರಮ್ ಕಮ್ಸ್ ಫ್ರಮ್ ಸಚ್ ಎ ರಿಚ್ ಸಿನಿಮಾ ಬ್ಯಾಕ್ಗ್ರೌಂಡ್. ಅಷ್ಟೇ, ನೀವು ಮಾಡ್ತೀರಾ ಆ್ಯಕ್ಟಿಂಗ್, ನೀವು ಒಪ್ಕೊಂಡಿದ್ದಾರೆ, ನೀವೇ ರೋಲ್ ಮಾಡಿ ಅಂತಂದರು. ಸರಿ, ಆ ಪಿಕ್ಚರು ಮಾಡಿದೆ. ಒಂದು 60 ದಿನ ಶೂಟಿಂಗ್ ಮಾಡಿದ್ವಿ. ಸಿನಿಮಾ ದಟ್ ಫಿಲ್ಮ್ ವಾಸ್ ಅ ಹಿಟ್. ಸೊ ಲಾಟ್ ಆಫ್ ಪೀಪಲ್ ಸಾ ದ ಮೂವಿ ಆ್ಯಂಡ್ ಸಡನ್ಲಿ 4 ಜನ ಇದ್ದರು 15 ಜನ ಆದರು ಗುರ್ತಿಡಿಯೋರು. ಸೊ ಇನ್ನೂ ಸ್ವಲ್ಪ ಚಟ ಜಾಸ್ತಿ ಆಯಿತು. ಅದಾದಮೇಲೆ ಆ ಪಿಕ್ಚರ್ ನೋಡ್ಬಿಟ್ಟು ಸುಮಾರು ಜನ ಕರೆದ್ರು ಆ್ಯಕ್ಟ್ ಮಾಡಲಿಕ್ಕೆ. ಅಷ್ಟೇ, ಅಲ್ಲಿ ಮುಗೀತು. ಪಾಠ ಮಾಡೋ ಮೇಷ್ಟ್ರು ದಿಢೀರಂತ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಾಗ ಮನೆಯವರದು ಕೆಲವರು ಕಷ್ಟಪಟ್ಟು ಇಂಡಸ್ಟ್ರಿಗೆ ಬರ್ತಾರೆ, ಎಂಟ್ರ್ ಆಗಿಬಿಡ್ತಾರೆ. ಕೆಲವರು ಬಂದ್ಬಿಟ್ಟು ಆಮೇಲೆ ಕಷ್ಟಪಡ್ತಾರೆ. ಆ ಕ್ಯಾಟಗರಿ ನಾನು. ಆದ್ರೆ ಎಲ್ಲಾ ಹೀರೋಗಳು ಹೀರೋಯಿನ್ಸ್ಗಳ ಜೊತೆ ಡ್ಯೂಯೇಟ್ ಎಲ್ಲ ಹಾಡ್ತಾ ಇರುವಾಗ ಎಲ್ಲೋ ಅನ್ಸ್ತಿರ್ಲಿಲ್ವಾ ನಿಮ್ಗೆ, ನಾನು ಒಂದು ಫಿಲ್ಮ್ ಮಾಡ್ಬಿಡ್ಬೇಕು, ಡ್ಯೂಯೇಟ್ ಆಡ್ಬೇಕು ಅಂತ? ನೋಡಿದ್ರೆ ಭಯ ಆಗ್ಬಿಡುತ್ತೆ ನನಗೆ. ಅವತ್ತ 15 ಜನ ನಿಮ್ಮನ್ನ ನೋಡಿ ಗುರುತಿಸಿಲ್ಲ, ಫೇಮ್ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಇಂಗ್ಲಿಷ್ ಪ್ರೊಫೆಸರೇ ಆಗ್ತಿದ್ರಾ ನೀವು? ಇಲ್ಲ, ಅದೊಂದು ಈ ಸಿನಿಮಾ ಒಂಥರ ಇಟ್ಸ್ ಬಗ್. ಒಂದ್ಸರಿ ಹಿಡ್ಕೊಂಡ್ರೆ ಅದು ನಾನು ಅನ್ಕೊಂಡು ನನ್ನ ಮನಸ್ಸಲ್ಲಿ ಇತ್ತು ಅಷ್ಟೇ, ನಾನು ಬೇಡ ಸಾಕು ಅಂತ. ಬಟ್ ಒಳಗಡೆ ಎಲ್ಲ ಕೊರಿತಾನೆ ಇತ್ತು. ಅದೊಂಥರ ಮತ್ತೆ ಹೋಗೋಣ ಮತ್ತೆ ಅದನ್ನ ತುಂಬಾ ಒಂಥರ ತಪ್ಪಿಸ್ಕೊಳಕ್ಕೆ ಆಗಲ್ಲ. ಓಕೆ, ನಿಮ್ ತಂದೆ ತಾಯಿ ರಿಯಾಕ್ಷನ್ ಯಾವ ತರ ಆಯ್ತು ಸಿನಿಮಾಕ್ಕೆ ಹೋಗಿದ್ದೀರಾ ಅಂದ ತಕ್ಷಣ? ಅವ್ರೇನು ಹೇಳಿದ್ರು? ಮೈ ಫಾದರ್ ವಾಸ್ ದ ಫಸ್ಟ್ ಟು ಸೇ ಡೂ ವಾಟ್ ಯು ವಾಂಟ್ ಟು ಡೂ. ಸೊ ಎಂಕರೇಜಿಂಗ್ ಫ್ಯಾಮಿಲಿ. ನಿನಗೆ ಏನು ಇಷ್ಟನೋ, ನಿನ್ಗೆ ಏನಾಗುತ್ತೋ ಅದನ್ನ ಮಾಡು. ನಾಟ್ ಜಸ್ಟ್ ಮೈ ಫಾದರ್, ಮೈ ಹೋಲ್ ಫ್ಯಾಮಿಲಿ, ಮೈ ಬ್ರದರ್ಸ್, ಎವ್ರಿಬಡಿ ಸೆಟ್ ಮಾಡು, ಜಸ್ಟ್ ಡೂ ಇಟ್. ನಿಮ್ಗೆ ಯಾವತ್ತಾದ್ರೂ ಹಾಗನ್ಸಿಲ್ವಾ? ಯಾಕಂದ್ರೆ ವೆಲ್ ಸೆಟಲ್ಡ್ ಆಗಿದ್ರಿ ನೀವು, ಇಂಗ್ಲಿಷ್ ಲಿಟ್ರೇಚರ್ ಮಾಡಿ ಅದರ ಲೆಕ್ಚರಿಂಗ್ ಜಾಬ್ ಮಾಡ್ತಾ ಇದ್ರಿ. ದಿಢೀರ್ ಅಂತ ಎಲ್ಲೋ ಒಂದ್ ಕಡೆ ಗೊಂದಲ ಇತ್ತು ನಿಮ್ಗೆ ಸಿನಿಮಾ ರಂಗದತ್ತ ಹೋಗೋದಕ್ಕೂ. ಆ ಟೈಮಲ್ಲಿ ನಿಮ್ಮನ್ನ ನೀವು ಯಾವ ತರ ಪ್ರಿಪೇರ್ ಮಾಡ್ಕೊಂಡ್ರಿ ಅಂತ? ನಂಗೆ ಪ್ರಿಪರೇಷನ್ ಇರಲಿಲ್ಲ. ದಟ್ ವಾಸ್ ಮೈ ಬಿಗ್ಗೆಸ್ಟ್ ಪ್ರಾಬ್ಲಮ್. ಪ್ರಿಪರೇಷನ್ ಇದ್ದು ಬಂದಿದ್ರೆ ಪ್ರಾಬ್ಲಮ್ ಅಲ್ಲ, ಅದೇ ಪ್ಲಸ್ ಪಾಯಿಂಟ್ ಆಯ್ತು. ಪ್ರಿಪರೇಷನ್ ಇದ್ದು ಬಂದಿದ್ರೆ ಪ್ರಾಬಬ್ಲಿ ನಾನು ಅಷ್ಟೊಂದು ಪರದಾಡ್ತಾ ಇರಲಿಲ್ಲ ಅಂತ ಕಾಣುತ್ತೆ. ನಾನು ಸಿನಿಮಾಗೆ ಈಗ ಒಬ್ಬ ನಟಾಗಿ ಬರಬೇಕು ಅಂತಂದರೆ ಒಂದು ಪ್ರಿಪರೇಷನ್ ಇರುತ್ತೆ. ಏನೋ ಒಂದಿಷ್ಟು ರೆಡಿ ಆಗಬೇಕು. ಅಟ್ಲೀಸ್ಟ್ ನಮಗೆ ಕ್ಯಾಮ್ರಾ ಫೇಸ್ ಮಾಡಿದಾಗ ನಾನು ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೆ. ಯಾಕಂದರೆ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಕ್ಯಾಮ್ರಾ ಫೇಸ್ ಮಾಡಿದ್ದು. ಅಷ್ಟು ನಾಟಕ ಮಾಡಿದ್ರು ಕೂಡ ಕ್ಯಾಮ್ರಾ ಫೇಸ್ ಮಾಡಿದ ತಕ್ಷಣ ಬ್ಲ್ಯಾಂಕ್ ಆಗ್ಬಿಡ್ತಾ ಇದ್ದೆ ನಾನು. ಏನ್ ಫಸ್ಟ್ ನೆನಪಿದೆ? ಫಸ್ಟ್ ಏನ್ ಸೀನ್ ಇತ್ತು, ಏನ್ ಡೈಲಾಗ್ ಇತ್ತು? ಫಸ್ಟ್ ಏನಿಲ್ಲ, ಕ್ಯಾಮ್ರಾ ಟೆಸ್ಟ್ ಮಾಡಿದ್ರು. ಅಂದರೆ ಕರ್ಕೊಂಡು ಹೋಗ್ಬಿಟ್ಟು ಹೆಂಗೆ ಕಾಣ್ತಾರೆ ಇವರಿಬ್ಬರು ಸಿನಿಮಾ. ನಾವು 3 ಜನ, ನಾನು ದೇವರಾಜ್, ಇನ್ನೊಬ್ಬ ಜಗದೀಶ್ ಮಲ್ನಾಡ್ ಅಂತ ಅವನೊಂದು ಪತ್ರ ಮಾಡಿದ್ದ. 3 ಜನನ ಕರ್ಕೊಂಡು ಹೋಗ್ಬಿಟ್ಟು ಪರಾಗ್ ಹೋಟ್ಲ ಹತ್ರ ಕ್ಯಾಮ್ರಾದಲ್ಲಿ ಒಂದು 4 ಶಾಟ್ ತೆಗೆದು ಸುಮ್ಮನೆ ನಿಂತಿರೋದು, ನಕ್ಬಿಡಿ, ಸ್ವಲ್ಪ ಸೀರಿಯಸ್ ಮುಖ ಮಾಡ್ಕೊಳ್ಳಿ ಅಂತ. ಆಮೇಲೆ ಅದು ರಿಸಲ್ಟ್ ತೋರಿಸಿದಾಗ ತುಂಬ ಬೇಜಾರಾಗೋಯ್ತು ಮನಸ್ಸಿಗೆ. ಎಷ್ಟು ಕೆಟ್ಟದಾಗಿತ್ತು ಅಂತಂದರೆ ಅದು ನಾವು ಯಾಕೆ ಆ್ಯಕ್ಟರ್ ಆಗಬೇಕು ಅಂತ ತುಂಬ ದುಃಖ ಆಗ್ಬಿಟ್ಟಿತ್ತು ನನಗೆ. ಈ ಥರ ಕಾಣ್ತೀವ ನಾವು ಸ್ಕ್ರೀನ್ನಲ್ಲಿ, ಈಗ ಇಷ್ಟು ಕೆಟ್ಟದಾಗ ಆ್ಯಕ್ಟ್ ಮಾಡ್ತೀವ ಅಂತ. ಯಾವ ಥರದ ಪ್ರಿಪರೇಷನ್ ಇರಲಿಲ್ಲ. ಪ್ರಿಪರೇಷನ್ ಹ್ಯಾಪನ್ ಇನ್ ಸಿನಿಮಾ, ಡ್ಯೂರಿಂಗ್ ಸಿನಿಮಾ. ಮನೆಯಲ್ಲಿ ಎಲ್ಲರಿಗೂ ಒಂದು ದೊಡ್ಡ ಚಾಲೆಂಜ್ ಏನು ಅಂತಂದ್ರೆ ಕಾಫಿ ಮಾಡ್ಕೊಡೋದಂತೆ. ಹಂಡೆಗಟ್ಲೆ ಕೊಟ್ಟರು ಇಡೀ ಮನೆಯವ್ರು ಕಾಫಿ ಕುಡಿತಾನೆ ಇರ್ಬೋದು. ಮನೆಯಲ್ಲಿ ಎಲ್ಲಾರು ಹಾಗೆ, ಯಾರು ಎಷ್ಟೊತ್ತಿನಲ್ಲಿ ಕಾಫಿ ಕುಡಿದ್ರು ಯಾರು ಕೊಟ್ಟರು ಬೇಜಾರಾಗಲ್ಲ. ನಮ್ಮ ಅಣ್ಣ ಇದ್ದಾನೆ ಹಾಕಂಗಲ್ಲಿ, ಅವ್ನು ರಾತ್ರಿ 11 ಗಂಟೆಗೆ ಮನೆಗೆ ಬರ್ತಾನೆ. 11 ಗಂಟೆಗೆ ಬಂದು ಒಂದು ಕಪ್ ಕಾಫಿ ಕುಡಿದು ಆಮೇಲೆ ಊಟ ಮಾಡ್ತಾನೆ. ಊಟ ಮಾಡಿ ಕಾಫಿ ಕುಡಿತಾರೆ ಕೆಲವೊಬ್ರು. ಇದು ಎರಡೂ ಮಾಡ್ತಾನೆ. ಊಟಕ್ಕೆ ಮುಂಚೆನೂ ಕಾಫಿ ಕುಡಿತಾನೆ, ಊಟ ಆದ್ಮೇಲೆ ಕಾಫಿ ಕುಡಿತಾನೆ. ನಮ್ಮ ಮನೆಯವರು ಬಂದ್ರೆ ಮಾಳವಿಕನಿಗೆ ಬೆಳಗಿನ ಸಾಯಂಕಾಲ ಬರೀ ಕಾಫಿ ಮಾಡ್ಕೊಡೋದೇ ಆಗ್ಬಿಡುತ್ತೆ. ಮಾಳವಿಕ ಅವ್ರು ಮಾಡೋ ಯಾವ ಅಡುಗೆ ಇಷ್ಟ? ಅವಳು ಎಲ್ಲಾನು ಚೆನ್ನಾಗಿ ಮಾಡ್ತಾಳೆ, ಅಡುಗೆ ಮಾಡ್ತಾಳೆ, ಎಲ್ಲಾನು ಅಡುಗೆ ಚೆನ್ನಾಗಿ ಮಾಡ್ತಾಳೆ. ಶಿ ಇಸ್ ಅ ವೆರಿ ಗುಡ್ ಕುಕ್. ಬಟ್ ಏನಂದ್ರೆ ಅವಳಿಗೆ ಇಂಟ್ರೆಸ್ಟಿಂಗ್ ಆಗಿರಬೇಕು. ರೆಗ್ಯುಲರ್ ಅಡುಗೆ ಮಾಡಕ್ಕೆ ಇಷ್ಟ ಆಗಲ್ಲ ಅವಳಿಗೆ. ಹೊಸ ರೆಸಿಪಿ ಏನಾರು ಇದ್ದು ಸ್ಪೆಷಲ್ ಆಗಿ ಏನಾದ್ರು ಸ್ವಲ್ಪ ಚಾಲೆಂಜಿಂಗ್ ಆಗಿದ್ರೆ ನಮ್ಮ ತರ ಬುಕ್ ನೋಡಿ ಟಿವಿ ನೋಡಿ ಅಡುಗೆ ಮಾಡಕ್ಕೆ ಮಾತ್ರ ಇಷ್ಟ. ಎಕ್ಸ್ಪೆರಿಮೆಂಟ್ ಮಾಡ್ತಾಳೆ. ಸರಿ, ನಿಮ್ಗೆ ಇದೇ ಖುಷಿಯಲ್ಲಿ ಒಂದು ಇನ್ನೊಂದು ಗಿಫ್ಟ್ ಕಾಫಿ ಕೊಡಕ್ಕಾಗಲ್ಲ, ಅದು ಕಾಫಿ ಅಷ್ಟೇ ಖುಷಿ ಆಗಬಹುದು ಅನ್ಕೊಂಡಿದ್ದೀನಿ. ಏನು ಬುಕ್ಸ್ ಪಾಸಿಂಗ್ ಥ್ರೂ ವೆಸ್ಟರ್ನ್ ನಾವೆಲ್ಲ
ಲೂಯಿ ಲ್ಯಾಂಬರ್ದು ನೀವೇ ಹೇಳ್ಬೇಕದನ್ನ. ಲೂಯಿ ಲ್ಯಾಂಬರ್ ನಾವೆಲ್ಲ ವೆಸ್ಟರ್ನ್ ನಾವೆಲ್ ಎಸ್ ಐ ನೋ ಮೈ ಫೇವರಿಟ್. ಕಾಫಿ ಇಷ್ಟೇ ಖುಷಿ ಆಯ್ತಾ? ಎಸ್ ಪಾಸಿಂಗ್ ಓದಿದ್ದೀರಾ? ಥ್ರೂ ಓದ್ಬೇಕಾ ಪುಸ್ತಕ ಓದಿದ್ದೀನಿ. ಪುಸ್ತಕ ನೋಡೋದು ಹೆಸರು ಗೊತ್ತಾಗ್ಬಿಡುತ್ತೆ ನನಗೆ. ಲೂಯಿ ಲ್ಯಾಂಬರ್ಗೆ ಪಾಸಿಂಗ್ ಥ್ರೂ ಅವ್ರು ಬರೆಯೋ ಶೈಲಿ ಇಷ್ಟ ಆಗುತ್ತೆ. ಬರೆಯೋ ಶೈಲಿ ದಟ್ ಕೈಂಡ್ ಆಫ್ ಇಂಗ್ಲಿಷ್ ಅಂದ್ರೆ ಅದು ನಮ್ಗಿಂತ ವಿಭಿನ್ನವಾಗಿರುತ್ತಲ್ಲ. ವಿಭಿನ್ನವಾಗಿರಲ್ಲ. ದ ಟೆರೈನ್, ದ ವೇ ದೇ ಎಕ್ಸ್ಪ್ಲೈನ್ ದ ಟೆರೈನ್, ದ ಪ್ಲೇಸ್ ಅಂಡ್ ದೇರ್ ಲೈಫ್ ಸ್ಟೈಲ್, ದ ಟೌನ್ಸ್ ಅಂಡ್ ದ ವೇ ದೋಸ್ ಪೀಪಲ್ ಲಿವ್ಡ್. ಪರ್ಟಿಕ್ಯುಲರ್ಲಿ ದಿಸ್ ಈ ಮನುಷ್ಯ ಬರೆದವನು ಲೂಯಿ ಲ್ಯಾಂಬರ್ ಅಂತ ಈಸ್ ಅ ವೆರಿ ಫೇಮಸ್ ರೈಟರ್. ಅವನು ಕೌಬಾಯ್. ಬಟ್ ಕೌಬಾಯ್ ಅಂದ್ರೆ ಬೇಕಾಷ್ಟು ಕೆಟ್ಟದಾಗ ಬರೆಯೋರಿದ್ದಾರೆ. ಇವ್ರು ಬರೆಯೋದೆಲ್ಲ ಭಾಳ ಅಥೆಂಟಿಕ್ ಆಗಿರೋದು, ಅಂದ್ರೆ ಬೇಸ್ಡ್ ಆನ್ ಟ್ರೂ ಸ್ಟೋರೀಸ್. ಅವಿನಾಶ್ ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀವಿ. ಒಟ್ಟಿನಲ್ಲಿ ಅವಿನಾಶ್ ಅವರ ಒಂದೊಂದೇ ಹುಚ್ಚುಗಳು, ಒಂದೊಂದೇ ಕ್ರೇಜ್ಗಳು ಹೊರಬರ್ತಾ ಇವೆ. ಅದರಲ್ಲೂ ಕೌಬಾಯ್ ಅಂದ್ರೆ ಬಹಳ ಫೇವ್ರೆಟ್ ಅಂತೆ. ಯಾಕೆ? ಇದ್ರ ಬಗ್ಗೆ ಇನ್ನಷ್ಟು ನಾವು ಬೆಳಕು ಚೆಲ್ಲಲೇಬೇಕು. ಅವಿನಾಶ್ ಅವರೊಂದಿಗೆ ಮಾತನಾಡೋಣ ಆಫ್ಟರ್ ದಿಸ್ ಬ್ರೇಕ್.